Namaste, welcome back to my channel. If you are new to my channel, my name is Mona. I hope you all are doing well. So in today's video, we are going to talk about the budget, the itinerary, the places we stayed in, and just my experience. We are going to discuss all these. Having said that, without any further delay, let's get started. ಎಂಡ್ವರೆಗೂ ನೋಡಿ ನಿಮಗೆ ಬಜೆಟ್ ಎಲ್ಲ ಐಡಿಯಾ ಬೇಕು ಅಂದ್ರೆ ಬಿಕಾಸ್ ನಂಗೆ ತುಂಬಾ ಜನ ಕೇಳಿದ್ರಿ ಎಷ್ಟು ಸ್ಪೆಂಡ್ ಮಾಡಿದ್ದೆ ಅಂತ. ಸೊ ನಾನು ಇವಾಗ ಎಕ್ಸ್ಪೀರಿಯನ್ಸ್ ಇಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಂಪಿಯಲ್ಲಿ ನಂಗೆ ಫಸ್ಟ್ ಇಂಪ್ರೆಷನ್ ಏನಿತ್ತು, ಇಲ್ಲ ನಂಗೆ ಯಾವ ಥರ ಫೀಲ್ ಆಯಿತು, ಐ ವಾಂಟ್ ಟು ಡಿಸ್ಕಸ್ ದ್ಯಾಟ್ ಫಸ್ಟ್. ಸೊ ನನಗೆ ಹಂಪಿ ಅಂದರೆ ತುಂಬ ಇಷ್ಟ ಆಯಿತು. ತುಂಬ ವರ್ಷದಿಂದ ನಾನು ಹಂಪಿಗೆ, ನಾನು ಚಿಕ್ಕವಳಿದ್ದಾಗಿಂದ ಹಂಪಿಗೆ ಹೋಗಬೇಕು ನೋಡಬೇಕು ಅಂತ ಅನ್ಕೋತಿದ್ದೆ. ನನ್ನ ಪೇರೆಂಟ್ಸ್ ಜೊತೆ ಅಷ್ಟು ಟ್ರಾವೆಲ್ ಮಾಡ್ತಾ ಇದ್ರು ಹಂಪಿಗೆ ಹೋಗಕ್ಕೆ ಆಗಿರಲಿಲ್ಲ. ಅವ್ರು ನೋಡಿದ್ದಾರೆ, ಬಟ್ ನಾನು ನೋಡಕ್ ಆಗಿರ್ಲಿಲ್ಲ. ಅದು ಹೋಗಕ್ಕೂ ಆಗ್ಲಿಲ್ಲ. ಐ ಡೋಂಟ್ ನೋ ಫಾರ್ ಮೆನಿ ರೀಸನ್ಸ್. ಪ್ಲಾನ್ ಮಾಡಿದಾಗೆಲ್ಲ ಹೇಗಾದ್ರೂ ಕ್ಯಾನ್ಸಲ್ ಆಗ್ತಿತ್ತು. ದಿಸ್ ಇಸ್ ಮೈ ಬೆಸ್ಟ್ ಟ್ರಿಪ್ 2024 ಅಲ್ಲಿ. ನನಗೆ ತುಂಬಾ ನ್ಯೂ ಎಕ್ಸ್ಪೀರಿಯನ್ಸಸ್ ಆಯ್ತು. ವೇರ್ ನಾನು ಯೂಶಲಿ ಟ್ರಿಪ್ ಎಲ್ಲ ಹೋದಾಗ ನಾವು ಗಾಡಿ ಎಲ್ಲ ತಗೊಳ್ಳಲ್ಲ, ಇದರ್ ನಾನು ಕ್ಯಾಬ್ ಬುಕ್ ಮಾಡ್ತಿದ್ದೆ. ಆರ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕಮ್ಮಿನೇ ಬಿಡಿ, ಕ್ಯಾಬ್ ಏನಾದರೂ ಬುಕ್ ಮಾಡ್ತಿದ್ದೆ ಆ್ಯಂಡ್ ಕಂಫರ್ಟಬಲ್ ಟ್ರಾವೆಲ್ ಇರ್ತಿತ್ತು. ಸೊ ಇಲ್ಲಿ ಏನು ಮಾಡಿದ್ವಿ, ಬೈಕ್ ತಗೊಂಡ್ವಿ ಆ್ಯಂಡ್ ಬೈಕಲ್ಲಿ ಓಡಾಡ್ತಾ ಇದ್ವಿ. ನ್ಯೂ ಎಕ್ಸ್ಪೀರಿಯನ್ಸ್. ನಂಗೆ ಏನು ಅನ್ನಿಸ್ತು ಅಂದರೆ ನಾನು ತುಂಬ ಕನೆಕ್ಟ್ ಆದೆ ವಿತ್ ದ ನೇಚರ್ ಇರ್ಬೋದು, ಇಲ್ಲ ಜಸ್ಟ್ ವಿತ್ ಹಂಪಿ ನಾನು ಕನೆಕ್ಟ್ ಆದೆ ಅಂತ ನಂಗೆ ಅನ್ನಿಸ್ತು. ಸೊ ಅದಕ್ಕೆ ಇದು ಸ್ಪೆಷಲ್ ಇದೆ. ಹಂಪಿ ನಿಮಗೆ ಗೊತ್ತಿರೋ ಹಾಗೆ ಅದು ಒಂದು ರೂನ್ಸ್ ಇದೆ. ಸೊ ಟೆಂಪಲ್ ಅಂಡ್ ನಿಮಗೆ ಗೊತ್ತಿಲ್ವೋ, ಅಲ್ಲಿರೋ ಎಲ್ಲ ಟೆಂಪಲಲ್ಲೂ ಪೂಜೆ ಆಗಲ್ಲ. ಇದು ನನಗೆ ಗೊತ್ತಿರಲಿಲ್ಲ. ಅಲ್ಲಿ ಬರೀ ವಿರೂಪಾಕ್ಷ ಟೆಂಪಲಲ್ಲಿ ಪೂಜೆ ಆಗುತ್ತೆ, ಮೇನ್ ಟೆಂಪಲಲ್ಲಿ ಪೂಜೆ ಆಗುತ್ತೆ. ಇನ್ನು ಯಾವುದೇ ಟೆಂಪಲಲ್ಲೂ ಪೂಜೆ ಆಗಲ್ಲ. ಆ್ಯಂಡ್ ಮೋಸ್ಟ್ ಆಫ್ ದ ಟೆಂಪಲಲ್ಲಿ ನಿಮಗೆ ವಿಗ್ರಹನೇ ಇಲ್ಲ. ಸೊ ಅದಾಯಿತು. ನಾವು ಫಸ್ಟ್ ಡೇ ಹೋದ್ವಿ. ಅವಾಗ ಏನು ನನಗೆ ಅಷ್ಟೊಂದು ಡಿಫ್ರೆನ್ಸ್ ಅನಿಸ್ಲಿಲ್ಲ. ಬಟ್ ಆಮೇಲೆ ಏನಾಯಿತು, ನಾವು ಮತ್ತೆ ಬೇರೆ ಟೆಂಪಲ್ಸ್ಗೆ ಹೋದಾಗಿರ್ಬೋದು, ಅಲ್ಲೆಲ್ಲ ಕಡೆ ಫಸ್ಟ್ ತಲೆಗೆ ಏನು ಬರುತ್ತೆ ಟೆಂಪಲ್ ಅಂದರೆ ನಾವು ಚಪ್ಪಲಿ ಎಲ್ಲ ಬಿಟ್ಟು ಒಳಗೆ ಹೋಗ್ತೀವಿ. ಆದರೆ ಅದು ಮಾಡೇ ಇಲ್ಲ. ನಾವು ಚಪ್ಪಲಿನೇ ಹಾಕೊಂಡು ಹೋಗ್ತಾ ಇದ್ವಿ ಎಲ್ಲ ಕಡೆ. ಅದೇ ಫಸ್ಟ್ ಚಪ್ಪಲಿ ಬಿಟ್ಬಿಟ್ಟು ಹೋಗ್ತಾ ಇಲ್ವಾ, ಹಾಕೊಂಡು ಹೋಗ್ತಾ ಇದೀವ ಒಳಗಡೆ ಅನ್ನೋದು ನನ್ನ ಕ್ವೆಶನ್ ಆಗಿತ್ತು. ಸೊ ಇಟ್ ವಾಸ್ ಶಾಕಿಂಗ್ ಫಾರ್ ಮೀ ಟು. ಅಲ್ಲಿ ಕೆಲವು ಕಡೆ ಲಿಂಗದ ವಿಗ್ರಹ ಥರ ಇತ್ತು, ಬಟ್ ಇನ್ ಮೋಸ್ಟ್ ಆಫ್ ದ ಟೆಂಪಲ್ಸ್ ಅಲ್ಲಿ ಗರ್ಭಗುಡಿಯಲ್ಲಿ ವಿಗ್ರಹನೇ ಇಲ್ಲ. ನೀವು ಹೋಗ್ತೀರಾ, ಆ ಆರ್ಕಿಟೆಕ್ಚರ್ನ ನೋಡೋಕೆ ಹೋಗ್ಬೇಕು. ಆ್ಯಂಡ್ ನನಗೆ ಆ ಥರ ಜಾಗಗಳು ಇಷ್ಟ ಆಗುತ್ತೆ. ಸೊ ಅದೆಲ್ಲ ಇಷ್ಟ ಆಯಿತು. ನೋಡಿದ್ವಿ, ಎಲ್ಲ ಕಡೆ ಒಂದೊಂದು ಸ್ಟೋರಿ ಇತ್ತು. ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ನೀವು ಹೋಗಿ ವಿಡಿಯೋಸಲ್ಲಿ ನೋಡಿ, ಅದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಮಾಡಾಕಿದ್ದೀನಿ. ಅಲ್ಲಿ ನಾವು ರಾತ್ರಿ ಸ್ಟೇ ಆದ್ವಿ. ಸೊ ನಿಮಗೆ ಯೂಶಲಿ ಏನನ್ಸುತ್ತೆ, ಒಂದು ವೈಬ್ ಇರುತ್ತೆ. ಐ ಡೋಂಟ್ ನೋ ಬೇರೆಯವ್ರು ಇದನ್ನು ಹೇಳ್ತಾರೋ ಹೇಳಲ್ವೋ ಗೊತ್ತಿಲ್ಲ. ನಾನು ನನ್ನ ಫ್ರೆಂಡ್ ಹತ್ರ ಡಿಸ್ಕಸ್ ಮಾಡಬೇಕಾದ್ರೆ ಈವನ್ ಅದು ಯುನೀಕ್ ಎಕ್ಸ್ಪೀರಿಯನ್ಸ್ ಅಂತ ಅನ್ಸುತ್ತೆ ಕೇಳಿಸ್ಕೊಂಡವ್ರಿಗೂ. ನಾವು ಅವತ್ತು ನೈಟು ನಾವು ಬೇಸಿಕ್ಲಿ 2 ದಿನ, ಒಂದು ಸೌತ್ ನಾರ್ತ್ ಎಲ್ಲ ಕವರ್ ಮಾಡಿದ್ವಿ. ಫಸ್ಟ್ ಡೇ ನಾವು ಸೌತಲ್ಲಿ ಇದ್ವಿ. ಸೊ ಯಾವ ಥರ ಫೀಲ್ ಆಯಿತು ಅಂದರೆ, ಏನು ನಮ್ಗೆ ಏನನ್ಸುತ್ತೆ, ಅಲ್ಲಿ ಫುಲ್ಲು ಊರೇ ಟೆಂಪಲ್ ಇದೆ ಆ ಥರ ಫೀಲು. ಸೊ ಟೆಂಪಲ್ ಇರೋ ಊರಲ್ಲಿ ಯಾವ ಥರ ನಿಮಗೆ ವೈಬ್ ಒಂಥರ ಡಿಫ್ರೆಂಟ್ ಇರುತ್ತೆ ಅಲ್ವಾ. ಬಟ್ ಇಲ್ಲಿ ಆ ಥರ ಏನೂ ಅನಿಸ್ಲಿಲ್ಲ. ಇಟ್ ವಾಸ್ ಡಿಫ್ರೆಂಟ್. ಸಮಥಿಂಗ್ ಏನೋ ಮಿಸ್ಸಿಂಗ್ ಇದೆ, ಏನೋ ಎಂಪ್ಟಿನೆಸ್ ಥರ ಫೀಲ್ ಅನಿಸ್ತು ನನಗೆ ಫಸ್ಟ್ ಡೇ ಅಲ್ಲಿ ಸ್ಟೇ ಆದಾಗ. ಲೈಕ್ ಮಲ್ಗೋ ಟೈಮಲ್ಲಿ ಆ ಥರ ಫೀಲ್ ಆಯಿತು. ಸಮ್ ವಾಯ್ಡ್ ಇತ್ತು ಅಂತ ನನಗೆ ಅನಿಸ್ತು. ಇದೇ ಮೇನ್ 3 ಪಾಯಿಂಟ್ಸ್ ನನಗೆ ಫೀಲ್ ಆಗಿದ್ದು. ಒಂದಿರ್ಬೋದು ಟ್ರಾವೆಲ್ದು, ಇಂಟರ್ಸಿಟಿ ಟ್ರಾವೆಲ್. ನೆಕ್ಸ್ಟ್ ಬಂದು ದಟ್ ಕಲ್ಚರಲ್ ಶಾಕ್, ನಾವು ಚಪ್ಪಲಿ ಹಾಕೊಂಡು ದೇವಸ್ಥಾನ ಒಳಗೆ ಹೋಗ್ತೀವಿ ಅನ್ನೋದು. ಆ್ಯಂಡ್ ಅದು ಲಾಸ್ಟ್ ಫೀಲಿಂಗ್ ಬಂದು ದಟ್ ವಾಯ್ಡ್ನೆಸ್. ಐ ಡೋಂಟ್ ನೋ ವೈ. ಅದು ಟೆಂಪಲ್ಗಳೇ ಇರೋ ಜಾಗದಲ್ಲಿ ಆ ಥರ ಫೀಲ್ ಬರಲ್ಲ. ಐ ಡೋಂಟ್ ನೋ ಅದು ಏನಕ್ಕೆ ಬಂತು, ಬಟ್ ಆ ಥರ ಅನಿಸ್ತು ನನಗೆ. ಬಟ್ ಅಪಾರ್ಟ್ ಫ್ರಮ್ ದಟ್ ಇದು ಬೆಸ್ಟ್ ಟ್ರಿಪ್. ಸೊ ಇದು ನನ್ನ ಎಕ್ಸ್ಪೀರಿಯನ್ಸ್. ಆ್ಯಂಡ್ ನೆಕ್ಸ್ಟ್ ಮೂವ್ ಆನ್ ಟು ಆರ್ ನೆಕ್ಸ್ಟ್ ಪಾರ್ಟ್ ಆಫ್ ದಿಸ್ ವಿಡಿಯೋ. ನಾವು ಎಲ್ಲಿ ಸ್ಟೇ ಮಾಡಿದ್ವಿ. ಓಕೆ, ನಾವು 2 ಪ್ಲೇಸಸಲ್ಲಿ ಸ್ಟೇ ಮಾಡಿದ್ವಿ. ನಾನು ಪ್ಲೇಸ್ ನೇಮ್ನ ಡಿಸ್ಪ್ಲೇ ಮಾಡ್ತೀನಿ. 1 ನೈಟು ಸೌತ್ ಹಂಪಿಯಲ್ಲಿದ್ವಿ, ಸೆಕೆಂಡ್ ನೈಟು ನಾರ್ತ್ ಹಂಪಿಯಲ್ಲಿದ್ವಿ. ಸೊ 2 ಡೇಸ್ ನಾವು ಸ್ಟೇ ಮಾಡಿದ್ದು. ಸೊ ಇಲ್ಲಿ ಸ್ಟೇ ಮಾಡಿದ್ದು, ಫಸ್ಟ್ ಸ್ಟೇದು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂದರೆ, ರೂಮ್ಸ್ ಚೆನ್ನಾಗಿತ್ತು, ಕ್ಲೀನ್ ಇತ್ತು ಆ್ಯಂಡ್ AC ರೂಮ್ಸ್. ಅದು ನನಗೇನೋ ಎಕ್ಸ್ಪೀರಿಯನ್ಸ್ ಓಕೆ ಅನ್ನಿಸ್ತು, ಚೆನ್ನಾಗಿತ್ತು. ಇಟ್ಸ್ ನಾಟ್ ಲೈಕ್ ನಾವು ಇದ್ದಿದ್ದು 2 ಸ್ಟೇನೂ ಕೂಡ ತುಂಬ ಚೆನ್ನಾಗಿತ್ತು. ಫಸ್ಟ್ ಒನ್ನು ಮನೆ ಥರ ಕ್ಲಾಸಿಕ್ ಗುಡ್ ಚೆನ್ನಾಗಿತ್ತು. ಆ್ಯಂಡ್ ನಾವು ಸೆಕೆಂಡ್ ಉಳ್ಕೊಂಡಿದ್ದು ಸ್ಟೇ ಯಾವ ಥರ ಅಂದರೆ, ಅದನ್ನು ಪಿಕ್ಚರ್ ನೀವು ನೋಡ್ಬೋದು ಇಲ್ಲಿ.
ಈ ತರ ಇತ್ತು. ಒನ್ ಪ್ರಾಬ್ಲಮ್ ಏನಾಯ್ತು ಅಲ್ಲಿ ಅಂತ ಅಂದ್ರೆ, ಇಟ್ ಈಸ್ ಗುಡ್, ದ ವೈಬ್ ವಾಸ್ ಗುಡ್, ಅದು ಕಂಫರ್ಟಬಲ್ ಇತ್ತು, ಎಲ್ಲ ಫೈನ್. ಬಟ್ ಹೆಂಗೆ ಅಂದ್ರೆ ಅಲ್ಲಿ ಸ್ಪೇಸಸ್ ಇಂದ ಗಾರ್ಡನ್ ಲಿಸರ್ಟ್ಸ್ ಎಲ್ಲ ಒಳಗೆ ಬರ್ತಾ ಇತ್ತು. ನಾವಿದ್ದಿದ್ ರೂಮಲ್ಲಂತೂ ಇತ್ತು, ನಾವು ಹೋದಾಗೆ ನೋಡಿದ್ವಿ, ಆಮೇಲೆ ಕರೆದ್ವಿ ಅದನ್ನ ಆಚೆ ಓಡ್ಸಕ್ಕೆ, ಅವ್ರು ಬಂದಾಗ ಅದಿರ್ಲೇ ಇರ್ಲಿಲ್ಲ. ಮತ್ತೆ ನೈಟ್ ಪೂರ್ತಿ ಬರೀ ಅದೇ ಯೋಚನೆಯಲ್ಲಿ ನಾವು ದಿನ ಕಳೆದಿದ್ದಾಯ್ತು. ಯಾಕೆಂದ್ರೆ ನೆಕ್ಸ್ಟ್ ಡೇ, ಲಾಸ್ಟ್ ಡೇ ನಾವು ಟೆಂಪಲ್ ಹೋಗ್ಬೇಕಾಗಿತ್ತು ಅರ್ಲಿ ಮಾರ್ನಿಂಗ್. ಸೊ ಆ ಕಡೆ ಈ ಕಡೆ ಮಲ್ಗಕ್ ಆಗ್ತಿಲ್ಲ, ಗಾರ್ಡನ್ ಲಿಸರ್ಟ್ ಇದೆ. ನಾವಿಬ್ರು ವಾಶ್ರೂಮ್ ಒಳಗೆ ಹೋದ್ರು, ಒಟ್ಟಿಗೆ ಹೋಗ್ಬಿಟ್ಟು ಅದು ಇದೆಯಾ ಇಲ್ವಾ ಚೆಕ್ ಮಾಡ್ಬಿಟ್ಟು ಆಮೇಲೆ ವಿ ಯೂಸ್ ಟು ರೋಮ್ ಅರೌಂಡ್ ರೂಮ್ ಒಳಗಡೆ. ಆ ಥರ ಇತ್ತು. ಅದೇನು ತುಂಬ ದೊಡ್ಡ ರೂಮ್ ಅಲ್ಲ, ಬಟ್ ವಾಶ್ರೂಮ್ ಆ್ಯಂಡ್ ಬೆಡ್ ಏರಿಯಾ ಇತ್ತು, ಚೆನ್ನಾಗಿತ್ತು. ಇಟ್ ವಾಸ್ ಕ್ಯೂಟ್. ಬಟ್ ಅದೇ ಈ ಥರ ಭಯಗಳಿದ್ರೆ ಹೋಗಬೇಡಿ. ಬಟ್ ಇಫ್ ಯು ಆರ್ ಓಕೆ ವಿತ್ ದಟ್ ದೆನ್ ಇಟ್ ಇಸ್ ಕ್ಯೂಟ್ ಪ್ಲೇಸ್. ಆಮೇಲೆ ಫುಡ್ ಆಪ್ಷನ್ಸು ಅಷ್ಟೇ, ಡಿಫ್ರೆಂಟ್ ಕೈಂಡ್ ಆಫ್ ಫುಡ್ ಇರುತ್ತಲ್ಲ, ಅದೆಲ್ಲ ಸ್ವಲ್ಪ ಅವೈಲಬಲ್ ಇಲ್ಲ. ನಾವು ಕೇಳಿದ್ವಿ, ಅವ್ರು ಹೇಳಿದ್ರು ಫಾರಿನರ್ಸ್ ಬರೋ ಟೈಮ್ ಶುರು ಆದಾಗ ಅದೆಲ್ಲ ಅವೈಲಬಲ್ ಇರುತ್ತೆ, ಇವಾಗ ಅಷ್ಟಿಲ್ಲ ಅಂತ. ಬಟ್ ಸ್ಟಿಲ್ ಅವ್ರು ಏನು ಕೊಟ್ಟಿದ್ದು ಅದು ಅಂದರೆ ವಾಟ್ ಎವರ್ ದಟ್ ಎಕ್ಸ್ಪೀರಿಯನ್ಸ್ ವಿತ್ ದಟ್ ವಾಸ್ ಗುಡ್. ಆಮೇಲೆ ನೆಕ್ಸ್ಟು ನೀವು ಫುಡ್ಗಂತ ಬಂದರೆ, ಐ ಟ್ರೈ ಟು ನನಗೆ ನೆನಪಿಲ್ಲ ನಾವು ಫಸ್ಟ್ ಡೇ ಎಲ್ಲಿ ಫುಡ್ ತಿಂದ್ವಿ ಅಂತ. ಬಟ್ ಅದು ವಿರೂಪಾಕ್ಷ ಟೆಂಪಲ್ ಹತ್ರ ಇರೋದು, ತುಂಬ ಚೆನ್ನಾಗಿತ್ತು ಆಲೂ ಪರೋಟ. ಇಟ್ ವಾಸ್ ಟೂ ಗುಡ್. ಹಂಪಿಯಲ್ಲಿ 3 ದಿನನೂ ನಾವು ಅದೇ ತಿಂದಿದ್ದು. ನಂಗೆ ಹೆಸರು ನೆನಪಿಲ್ಲ, ನಂದು ಏನಾದ್ರು ವಿಡಿಯೋ ರೆಕಾರ್ಡಿಂಗ್ಸಲ್ಲಿ ಹೆಸರನ್ನ ಕ್ಯಾಪ್ಚರ್ ಮಾಡಿದರೆ ನಾನು ಅದನ್ನು ಡಿಸ್ಪ್ಲೇ ಮಾಡ್ತೀನಿ ಇಲ್ಲಿ. ಅದು ಬಿಟ್ಟರೆ ಇದು ಸೆಕೆಂಡ್ ಡೇ ಇಟಾಲಿಯನ್ ಕ್ಯಾಫೆ, ಅದು ನಮ್ಮ ಸ್ಟೇ ಹತ್ರನೇ ಇತ್ತು. ಅದು ಕೂಡ ತುಂಬ ಚೆನ್ನಾಗಿತ್ತು, ಎಸ್ಪೆಷಲಿ ಮಶ್ರೂಮ್ ಸ್ಯಾಂಡ್ವಿಚ್. ಅದು ನೀವು ಟ್ರೈ ಮಾಡ್ಬೋದು ಇಫ್ ಯು ಆರ್ ಸ್ಟೇಯಿಂಗ್ ಆ ಜಾಗದಲ್ಲಿ. ಬಟ್ ಫುಡ್ ವೈಸ್ ಇಟ್ ವಾಸ್ ನಾಟ್ ಟೂ ಎಕ್ಸ್ಪೆನ್ಸಿವ್ ಆರ್ ಟೂ ಲೆಸ್. ಅದು ಒಂದು ಆವ್ರೇಜಲ್ಲಿ ಹೋಗ್ತಾ ಇತ್ತು. ಟ್ರಾವೆಲ್, ನಾವು ಇಲ್ಲಿಂದ ಬಸ್ಸಲ್ಲಿ ಹೋಗಿದ್ದು ಎಲ್ಲ. ಫಸ್ಟು ಹೋಗ್ತಾ ನಾವು AC ಬಸ್ ಬುಕ್ ಮಾಡಿದ್ವಿ, ಅದ್ರ ಪ್ರೈಸು ನಾನು ಇಲ್ಲಿ ಡಿಸ್ಪ್ಲೇ ಮಾಡ್ತೀನಿ. ಸೊ AC ಬಸ್ಸಲ್ಲಿ ಹೋಗಿದ್ವಿ. ಹೋಗ್ತಾ AC ಬಸ್ಸು, ಅದು ಪಾಪ ನನ್ನ ಫ್ರೆಂಡ್ಸು ಗೊತ್ತಿಲ್ಲದೇನೆ ಏನೋ ಬುಕ್ ಮಾಡಿ, ನಮಗೂ ಶಾಕು, AC ಬಸ್ ಬುಕ್ ಮಾಡಿದೀವ ಅಂತ. ಪ್ರೈಸ್ ತುಂಬ ಒಳ್ಳೆ ಡೀಲಲ್ಲಿ ಸಿಕ್ಕಿತ್ತು ಅನಿಸುತ್ತೆ ನಮಗೆ. ಇಟ್ ವಾಸ್ ಲೆಸ್ ದೆನ್ 1000 ಓನ್ಲಿ. ಸೊ AC ಬುಕ್ ಸಖತ್ತಾಗಿತ್ತು ಬಸ್ಸು, ಅದ್ರಲ್ಲಿ ಹೋದ್ವಿ. ಬರ್ತಾ ನಾರ್ಮಲ್ ಸ್ಲೀಪರ್, ಅದು ಓಕೆ, ನಾಟ್ ದಟ್ ಕಂಫರ್ಟಬಲ್ ಬಟ್ ಓಕೆ ಸ್ಲೀಪರ್. ನಾವು ಎಲ್ಲಿ ಇದು ಬೈಕ್ ತಗೊಂಡ್ವಿ. ಸೊ ನೀವು ನಾರ್ತ್ಗೆ ಬರಬೇಕು ಬೈಕ್ ತಗೊಳ್ಳೋದಕ್ಕೆ. ನದಿ ದಾಟಿ ನಮ್ಮ ಈ ಕಡೆ ಬಂದ್ವಿ, ಅಲ್ಲಿ ಯಾರೋ ಅಲ್ಲಿರ್ತಾರೆ. ನೀವು ನದಿ ದಾಟಿ ವಿರೂಪಾಕ್ಷ ಟೆಂಪಲಿಂದ ನದಿ ದಾಟಿ ಈ ಕಡೆ ಬಂದರೆ ಅಲ್ಲಿ ಜನ ಇರ್ತಾರೆ, ನಿಮಗೆ ಗೈಡ್ ಮಾಡ್ತಾರೆ ಯಾರ ಹತ್ರ ಬೈಕ್ ತೊಗೋಬೋದು ಏನು ಅಂತ. ಅದು ನೇಮ್ ಐ ವೇಗ್ಲಿ ರಿಮೆಂಬರ್ ದ್ಯಾಟ್, ನಂಗೆ ಅಷ್ಟು ಕ್ಲಿಯರಾಗಿ ನೆನಪಿಲ್ಲ. ಬಟ್ ಬೈಕ್ಸ್ ತಗೊಳ್ಳೋದು ತುಂಬ ಇಂಪಾರ್ಟೆಂಟ್. ವೇರ್ ನೀವು ಹೇಗೆ ಬೇಕಾದ್ರೂ ಓಡಾಡ್ಬೋದು, ನಿಮ್ಗೊಂದು ಟೈಮ್ ಲಿಮಿಟ್ ಇರಲ್ಲ. ಇಲ್ಲ ಎಲ್ಲಿ ಹೋಗ್ತೀವಿ ಏನು ಹೋಗ್ತೀವಿ, ಇಲ್ಲ ಸಡನ್ನಾಗಿ ಏನೋ ಕಾಣಿಸ್ತು ನಿಮಗೆ ಒಂದು ಪ್ಲೇಸ್, ಒಂದು ನಿಲ್ಲಿಸ್ಬಿಟ್ಟು ಅದು ನೋಡ್ಬೋದು. ತುಂಬ ಕನ್ವೀನಿಯೆಂಟ್ ಅಂತ ನಮಗೆ ಅನ್ನಿಸ್ತು. ಬಟ್ ವಿ ವರ್ 6 ಪೀಪಲ್. ಗಾಡಿ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನ್ನಿಸ್ತು, ಬಟ್ ಇಟ್ಸ್ ಕನ್ವೀನಿಯೆಂಟ್. ಸೊ ಅದು ಇದಾಗಿತ್ತು ನಮ್ಮದು ಇಂಟರ್ ಸಿಟಿ. ಮತ್ತು ಬ್ಯಾಂಗ್ಳೂರ್ ಟು ನಾವು ಹೋಗಿದ್ದು ಬ್ಯಾಂಗ್ಳೂರಿಂದ. ಇಫ್ ಯು ಡೋಂಟ್ ನೋ, ನಾವು ಹಂಪಿಗೆ ಹೋಗಿದ್ದು ಬ್ಯಾಂಗ್ಳೂರಿಂದ ಹಂಪಿಗೆ, ಹಂಪಿಯಿಂದ ಬ್ಯಾಕ್ ಬ್ಯಾಂಗ್ಳೂರ್. ಫಸ್ಟ್ ಡೇ ನಾವು ಹೋಗಿದ್ದು ವಿರೂಪಾಕ್ಷ ಟೆಂಪಲ್, ಪಕ್ಕದಲ್ಲೇ ಇದ್ದಿದ್ದು ಹೇಮಕುಂಡ ಹಿಲ್ಸ್ ಹೋಗಿದ್ವಿ. ಆಮೇಲೆ ಆ ಥರನೇ ಆಯಿತು ನಮಗೆ. ಫಸ್ಟ್ ಡೇ ನಾವು ಗಾಡಿ ಹುಡ್ಕೊಂಡು ಅದಕ್ಕೆ ಟೈಮ್ ಆಯಿತು. ಬಟ್ ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂತ ಅಂದರೆ, ಡೇ 1 ನೀವು ಅರ್ಲಿ ಮಾರ್ನಿಂಗ್ ರೀಚ್ ಆಗ್ತೀರಾ ಅಂದ್ಕೊಳ್ಳಿ. ಆವಾಗ ನೀವು ವಿರೂಪಾಕ್ಷ ಟೆಂಪಲಿಂದ ಸ್ಟಾರ್ಟ್ ಮಾಡಿ, ಫ್ರೆಶ್ ಆಗಿ ಎಲ್ಲ ಮಾಡಿ ವಿರೂಪಾಕ್ಷ ಟೆಂಪಲಿಂದ ಸ್ಟಾರ್ಟ್ ಮಾಡಿ. 1-2 hours ನೀವು ತುಂಬ ಹಿಸ್ಟ್ರಿ ಬಗ್ಗೆ ತಿಳ್ಕೊಬೇಕು ಅಂದರೆ, ಅಫ್ಕೋರ್ಸ್ ಹಂಪಿ 2-3 ದಿವಸದಲ್ಲೆಲ್ಲ ಆಗಲ್ಲ. ನೀವು ತುಂಬ ದಿನ ಇರಬೇಕಾಗುತ್ತೆ, ಕಲ್ತ್ಕೋಬೇಕಾಗುತ್ತೆ. ನಾವು ಹೇಗೆ ಅಂದರೆ, ವಿ ಯೂಸ್ ಟು ಎಂಜಾಯ್ ದ ಆರ್ಕಿಟೆಕ್ಚರ್, ಮತ್ತು ತುಂಬ ಡೀಪ್ ನಾಲೆಡ್ಜ್ ಎಲ್ಲ ತಿಳ್ಕೊಳಕ್ಕೆ ಹೋಗ್ತಾ ಇರಲಿಲ್ಲ. ಸೊ ನಮಗೆ ಸ್ವಲ್ಪ ಲೈಕ್ 2-3 hours ಆಗ್ಬೋದು ಅಂದ್ಕೊಳ್ಳಿ. ಸೊ ಅಲ್ಲೇ ಪಕ್ಕದಲ್ಲೇ ನೀವು ಅದು ದೇವಸ್ಥಾನದಿಂದ ಆಚೆ ಬಂದರೆ ಲೆಫ್ಟಿಗೆ ಇದು ನದಿ ಇದೆ, ರೈಟಿಗೆ ಇದು ಹೇಮಕುಂಡ ಹಿಲ್ಸ್ ಇದೆ. ಏನಿಲ್ಲ, ಜಸ್ಟ್ ನೀವು ಹಿಂಗೆ ಹತ್ಕೊಂಡು ಹೋದ್ರೇ ಅಲ್ಲೆಲ್ಲ ಸಣ್ಣ ದೇವಸ್ಥಾನ ಆ ಥರ. ಮತ್ತು ಸನ್ರೈಸ್ ಸನ್ಸೆಟ್ ಸ್ಪಾಟ್ 2 ಇದೆ. ಅಂದರೆ ಅದೇ ಸ್ಪಾಟು, ಸನ್ಸೆಟ್ ಆದರೂ ಸನ್ರೈಸ್ ಆದರೂ ನೋಡ್ಬೋದು. ಬಟ್ ನಾವು ಎರಡಕ್ಕೂ ಇರಲಿಲ್ಲ. ಇಟ್ ವಾಸ್ ಫೈನ್. ಅಂದರೆ ನಿಮಗೆ ಫುಲ್ ಒಂದು ಲೆವೆಲ್ಗೆ ಹಂಪಿ ವ್ಯೂ ಕಾಣುತ್ತೆ, ಅದು ನೋಡ್ಬೋದು. ಅಲ್ಲಿಂದ ನೀವು ಚೂರು ಕೆಳಗೆ ಬಂದು ರೈಟಲ್ಲಿ ರೋಡಲ್ಲಿ ಗಾಡೀಲಿ ಹೋಗ್ಬೇಕು. ಐ ಡೋಂಟ್ ಥಿಂಕ್ ಅಲ್ಲಿಂದ ದಾರಿ ಇದೆ ಅಂತ. ಸೊ ಹಿಂಗೆ ರೋಡಲ್ಲಿ ಒಂಚೂರು ಮುಂದೆ ಹೋಗಿ ರೈಟ್ ಹೋದರೆ ಅಲ್ಲಿ ನಿಮಗೆ ಕಡಲೆಕಾಳು ಗಣೇಶ ಮತ್ತು ಸಾಸುವೆ ಕಾಳು ಗಣೇಶ 2 ಸಿಕ್ಕುತ್ತೆ. ಸೊ ಟೋಟಲ್ 4 ಜಾಗ ನೋಡ್ದಂಗೆ ಆಯಿತು ನೀವು. ಅಲ್ಲಿಂದ ಮುಂದೆ ಹೋದರೆ ಮತ್ತೆ ನೀವು ಚೂರು ಮುಂದೆ
ಶ್ರೀಕೃಷ್ಣ ಟೆಂಪಲ್ ಸಿಗುತ್ತೆ. ಸೊ ಶ್ರೀಕೃಷ್ಣ ಟೆಂಪಲ್ ಇದೆ, ಈ ಕಡೆ ಮಾರ್ಕೆಟ್ ಇದೆ, ಅದು ಮಾರ್ಕೆಟ್ ಬಜಾರ್, ಈ ಟೆಂಪಲ್ ಆಪೋಸಿಟ್ ಒಂದು ಬಜಾರ್ದು ಇದೆ. ಸೊ ಅದು ಎರಡೂ ನೀವು ನೋಡ್ಬೋದು, ಅಲ್ಲೂ ಪೂಜೆ ಆಗಲ್ಲ, ಬಟ್ ಅದೆರಡು ಆರ್ಕಿಟೆಕ್ಚರ್, ಶ್ರೀಕೃಷ್ಣ ಟೆಂಪಲ್ ಆರ್ಕಿಟೆಕ್ಚರ್ ತುಂಬ ಬ್ಯೂಟಿಫುಲ್ ಇದೆ, ಅದು ನೋಡ್ಬೋದು. ಅದ್ರ ಎದುರುಗಡೆ ಬಜಾರ್ ಇದೆ. ಸೊ ಎಷ್ಟು ಜಾಗ ಆಯಿತು, ಟೆಂಪಲ್ಲು, ಹೇಮಕುಂಡ ಹಿಲ್, ಕಡಲೆಕಾಳು ಗಣೇಶ, ಸಾಸಿವೆ ಕಾಳು ಗಣೇಶ, ಶ್ರೀಕೃಷ್ಣ ಟೆಂಪಲ್ಲು, ಮತ್ತು ಅದ್ರದ್ದು ಬಜಾರ್. ಅದೇನು ಲೈಕ್ ನೀವು ಹೋಗಿ ನೋಡಿ ಅಷ್ಟು ದೊಡ್ಡದಲ್ಲ, ಬಟ್ ಅದೊಂದಿದೆ. ಮತ್ತು ಅಲ್ಲಿ ಕಾಲ್ ದಾರಿ ಅಂತ ಇದೆ, ಅದು ನೀವು ಹೋಗ್ಬೇಕು ಅಂದರೆ ಅದಕ್ಕೆ ಹೋಗ್ಬೋದು. ಅದನ್ನು ನಾನು ಸೆಕೆಂಡ್ ಡೇ ವಿಡಿಯೋಲಿ ತೋರಿಸಿದ್ದೀನಿ, ಜಸ್ಟು ಹಿಂಗೆ ಅದಿದೆ ಅದು ಅಂತ ತೋರಿಸಿದ್ದೀನಿ ಅಷ್ಟೇ, ನಾವಲ್ಲಿ ಹೋಗಲಿಲ್ಲ. ಅದಾಯ್ತಾ, ಇಷ್ಟು ಕವರ್ ಆದಮೇಲೆ ನೀವು ಮತ್ತೆ ಮುಂದೆ ಚೂರೇ ಮುಂದೆ ಹೋದರೆ ನರಸಿಂಹ ಟೆಂಪಲ್ ಮತ್ತು ಬಡವಿಲಿಂಗ ಟೆಂಪಲ್ ಎರಡು ಸಿಗುತ್ತೆ, ಅದೆರಡು ಪಕ್ಕ ಇದೆ ಸಿಗುತ್ತೆ. ಇಷ್ಟಂತೂ ನೀವು ಒನ್ ಡೇಗೆ ಕವರ್ ಮಾಡ್ಬೋದು, ಆರಾಮಾಗಿ ಕವರ್ ಮಾಡ್ಬೋದು. ನೀವು ಎಷ್ಟು ಫಾಸ್ಟಾಗಿರ್ತೀರ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಈವನ್ ಇಫ್ ಯು ಆರ್ ಸ್ಲೋ, ಇಷ್ಟು ಜಾಗ ಅಂತ ನೀವು ಕವರ್ ಮಾಡ್ಕೋಬೋದು ಒಂದು ದಿನಕ್ಕೆ. ಈಗ ನೀವು ಒಂದು ಸ್ವಲ್ಪ ಫಾಸ್ಟಾಗಿದ್ದೀನಿ ಅಂದರೆ ಇಷ್ಟನ್ನ ಒಂದು ಸಂಜೆ ಅಷ್ಟರಲ್ಲಿ ಕವರ್ ಮಾಡಿಕೊಂಡ್ರೆ, ಇಲ್ಲಿ ಎಲ್ಲ ಟೆಂಪಲ್ ಬಿಟ್ಟರೆ ಯಾವುದಾದ್ರು ವಿರೂಪಾಕ್ಷ ಟೆಂಪಲ್ಲು ಮತ್ತು ಕೃಷ್ಣ ಟೆಂಪಲ್ ಬಿಟ್ಟರೆ ನೀವು ಅಷ್ಟೊಂದು ಟೈಮಿನೆಲ್ಲೂ ಸ್ಪೆಂಡ್ ಮಾಡಲ್ಲ ಅನ್ಕೋತೀನಿ. ನೀನೆಲ್ಲ ಕಡೆ ನೋಡ್ತೀರಾ, ಬರ್ತೀರಾ, ಈವಂದು ನೀವು ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರು ಅಷ್ಟೊಂದು ಟೈಮ್ ಹಿಡಿಯಲ್ಲ. ಸೊ ಬೈ ಆಫ್ಟರ್ನೂನ್ ನೀವು ಒಂದು ಲೇಟ್ ಆಫ್ಟರ್ನೂನ್ ಲಂಚ್ ಮಾಡ್ತೀರಾ ಅಂದರೆ, ನಾವು 2 ದಿನ ಸ್ಕಿಪ್ಪೇ ಮಾಡಿದ್ದೀವಿ ಲಂಚು. ಸೊ ಲೇಟಾಗಿ ಮಾಡ್ತೀರಾ ಅಂದರೆ ಅದನ್ನು ಕವರ್ ಮಾಡ್ಬೋದು ಆಲ್ಮೋಸ್ಟ್ ಬೈ 2 o'clock. ಇಫ್ ಯು ಆರ್ ಸ್ಟಾರ್ಟಿಂಗ್ ಅಟ್ 8 or 7, 12-1ಗೆಲ್ಲ ನೀವು ಕವರೇ ಮಾಡ್ಬೋದು ಇಷ್ಟು ಜಾಗನ, ಯಾಕೆಂದರೆ ತುಂಬ ದೂರನೂ ಇಲ್ಲ, ಹತ್ರ ಇದೆ. ಆ್ಯಂಡ್ ದೆನ್ ಯು ಕ್ಯಾನ್ ಗೋ ಟು ಕ್ವೀನ್ಸ್ ಬಾತ್ ಅಂತ ಜಾಗ ಇದೆ, ಅದು ಏನಂದರೆ ರಾಯಲ್ ಎನ್ಕ್ಲೋಜರ್. ಅಲ್ಲಿ ಕ್ವೀನ್ಸ್ ಬಾತ್ ಇದೆ. ಒಂಚೂರು ಮುಂದೆ ಹೋದರೆ ನಿಮಗೆ ಅದು ಮೊನಾಲಿಥಿಕ್ ಡೋರ್ ಸಿಕ್ಕುತ್ತೆ. ಆಮೇಲೆ ಮಹಾನವಮಿ ದಿಬ್ಬ, ಅಲ್ಲೇ ಎಷ್ಟೊಂದು ಕಿಂಗ್ದು ಜಾಗ ಟೋಟಲ್, ಅದೆಲ್ಲ ನೀವು ನೋಡ್ಬೋದು. ಅವ್ರ ದರ್ಬಾರ್ ಇರ್ಬೋದು, ಪುಷ್ಕರಣಿ ಇರ್ಬೋದು, ಅದೆಲ್ಲ ಅಲ್ಲೇ ಇದೆ. ನಾವು ಗಾಡಿ ಹುಡ್ಕಕ್ಕೆ ಟೈಮ್ ಆಗಿದ್ರಿಂದ ಬೆಳಗ್ಗೆ ಇಷ್ಟು ಟೆಂಪಲ್ ನೋಡಿ ಹೇಮಕುಟ ಇಲ್ಲಿ ನೋಡಿದ್ ಬಿಟ್ರೆ ಲಾಸ್ಟಿಗೆ ಇದನ್ನ ನೋಡಿದ್ವಿ ಅಷ್ಟೇ. ಬಟ್ ನೀವು ಕರೆಕ್ಟಾಗಿ ಪ್ಲ್ಯಾನ್ ಮಾಡಿದ್ರೆ ನಮಗೆ ಗೊತ್ತಿಲ್ಲ, ಸೊ ಟೈಮ್ ಆಯಿತು. ಬಟ್ ನಾನು ಇವಾಗ ನಿಮ್ಮ ಐಟನರಿ ಪ್ರಕಾರ ವಿರೂಪಾಕ್ಷ ಟೆಂಪಲ್, ಹೇಮಕುಟ ಹಿಲ್ಸ್, ಕಡಲೆಕಾಳು ಗಣೇಶ, ಸಾಸಿವೆ ಕಾಳು ಗಣೇಶ, ಶ್ರೀಕೃಷ್ಣ ಟೆಂಪಲ್, ಮತ್ತು ನರಸಿಂಹ ಟೆಂಪಲ್ಲು, ಬಡವಿಲಿಂಗ ಟೆಂಪಲ್ಲು. ದೆನ್ ಯು ಕ್ಯಾನ್ ಗೋ ಟು, ಅಲ್ಲಿಂದ ಹತ್ರ ಇದೆ ಇದು ವಿಜಯ ವಿಠಲ ಟೆಂಪಲ್, ಬಟ್ ಅದನ್ನು ನೀವು ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ ಇಷ್ಟೆಲ್ಲ ನೋಡಾದ್ಮೇಲೆ. ಸೊ ಅದನ್ನು ಸೆಕೆಂಡ್ ಡೇಗೆ ಇಟ್ಕೋಬೋದು. ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಟು ಕ್ವೀನ್ಸ್ ಬಾತ್. ಆ ಜಾಗ ಹೋದರೆ ನೀವು ಆ ಜಾಗದಿಂದ ಅಲ್ಲೇ ಲೈಕ್ ಅದು ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ. ಸೊ ಅದೆಲ್ಲ ನೋಡಿ ಲಾಸ್ಟಿಗೆ ನೀವು ಅದು ಎನ್ಕ್ಲೋಜರಿಂದ ಹಿಂಗೆ ಆಚೆ ಬಂದಾಗ ಹಜಾರ ರಾಮ ಟೆಂಪಲ್ ಸಿಗುತ್ತೆ, ಅದು ಲಾಸ್ಟ್ ಮಾಡಿ ಕವರ್ ಡೇ ಕ್ಲೋಸ್. ಇಷ್ಟು ಜಾಗ ನಿಮ್ಗೆ ಅಷ್ಟೊಂದು ಟಯರ್ಡ್ ಕೂಡ ಆಗಲ್ಲ, ಅಷ್ಟು ದೂರನೂ ಇಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ನಿಮಗೆ ಬಡವಿಲಿಂಗ ಟೆಂಪಲ್ ಟು ಕ್ವೀನ್ಸ್ ಬಾತ್ ಬರೋಕ್ಕೆ ಒಂದು ಸ್ವಲ್ಪ ಡಿಸ್ಟೆನ್ಸ್ ಇದೆ ಬಿಟ್ಟರೆ ಇದು ಕವರ್ ಮಾಡ್ಬೋದು ಒನ್ ಡೇಗೆ. ಸೊ ಸೆಕೆಂಡ್ ಡೇಗೆ ನೀವೇನು ಇಟ್ಕೊಳ್ಳಿ, ವಿಜಯ ವಿಠಲ ಟೆಂಪಲ್ ಇಟ್ಕೊಳ್ಳಿ. ಅಲ್ಲಿ ಇನ್ನೊಂದು ಟೆಕ್ನಿಕ್ ಇದೆ, ಏನಂದರೆ ನೀವು ನಡ್ಕೊಂಡು ಹೋಗ್ತೀರಾ, ಸ್ವಲ್ಪ ಟ್ರೆಕ್ ಮಾಡ್ತೀರಾ ಅಂದರೆ, ನಾನು ಸೆಕೆಂಡ್ ವಿಡಿಯೋಲಿ ಬುಲ್ ಟೆಂಪಲ್ ಅಂದರೆ ಮೊನಾಲಿಥಿಕ್ ಬುಲ್ ತೋರಿಸಿದ್ದೀನಲ್ಲ, ಅದು ರೈಟ್ ಆಪೋಸಿಟ್ ಟು ವಿರೂಪಾಕ್ಷ ಟೆಂಪಲ್. ಅಂದರೆ ಒಂದು ಸ್ವಲ್ಪ ನಡ್ಕೊಂಡು ಹೋಗಬೇಕು. ಬಟ್ ಅದನ್ನು ನೀವು ಫಸ್ಟ್ ಡೇಗೆ ಮುಗಿಸ್ಕೋಬೋದು, ಅಲ್ಲಿ ಇನ್ನೇನು ಇಲ್ಲ, ಬರೀ ಜಸ್ಟ್ ಅದೊಂದು ವಿಗ್ರಹ ಇದೆ, ಮೊನಾಲಿಥಿಕ್ ಬುಲ್ ಇದೆ. ನೀವು ಸ್ಟೇರ್ಸ್ ತೊಗೊಂಡು ಹೋದರೆ ಅದು ಅಲ್ಲಿ ಜನ ಹೇಳಿದ ಪ್ರಕಾರ ವಿಜಯ ವಿಠಲ ಟೆಂಪಲ್ಗೆ ತಾಕುತ್ತೆ. ಬಟ್ ಯು ಹ್ಯಾವ್ ಟು ವಾಕ್ ಅ ಲಾಟ್ ಅನಿಸುತ್ತೆ, 2 kilometers ಏನೋ ಆಗುತ್ತೆ ಅಂತ ಅಲ್ಲಿ ಯಾರೋ ಕೇಳಿದಾಗ ಹೇಳಿದ್ರು ನಮಗೆ. ಸೊ ಅದಾಗಲ್ಲ, ಬೇಕಾದರೆ ನೀವು ಫಸ್ಟ್ ಡೇ ಬುಲ್ ನೋಡಿಕೊಂಡು ಆ ಜಾಗ ಕವರ್ ಮಾಡಿಕೊಂಡ್ರೆ ಕ್ಲೋಸೇ ಆಗೋಯ್ತು. ಇನ್ನು ಸೆಕೆಂಡ್ ಡೇಗೆ ವಿಜಯ ವಿಠಲ ಟೆಂಪಲ್ಗೆ ಹೋದರೆ ನೀವು ಅಲ್ಲಿಂದ ನಡ್ಕೊಂಡು ಹೋಗಬೇಕು. ಒಂದು ಸ್ಟೋನ್ ಚಾರಿಯಟ್ ಇದೆ, ಮತ್ತು ಮ್ಯೂಸಿಕಲ್ ಪಿಲ್ಲರ್ಸ್, ಅಲ್ಲಿ ಟಚ್ ಎಲ್ಲ ಮಾಡೋಕ್ಕೆ ಬಿಡ್ತಾ ಇಲ್ಲ ಇವಾಗ, ಸೊ ಪ್ರಿಸರ್ವ್ ಮಾಡ್ತಿದ್ದಾರೆ. ಸೊ ಅದು ಅಲ್ಲೆಲ್ಲ ನೀವು ಟಚ್ ಮಾಡೋಕ್ಕಾಗಲ್ಲ, ಬಟ್ ಅದೆಲ್ಲ ನೋಡಿ ಒಳಗಡೆ ಎಲ್ಲ ಅಂದರೆ ಬೇರೆ ಟೆಂಪಲ್ ಇರ್ಬೋದು, ಅಲ್ಲೆಲ್ಲ ಮಂಟಪಗಳಿದೆ, ಅದೆಲ್ಲ ನೋಡ್ಕೊಂಡು ನೀವು ಆಚೆ ಬಂದು ಸುಗ್ರೀವ ಕೇವ್ಗೆ ಮತ್ತೆ ನಡ್ಕೊಂಡು ಹೋಗ್ಬೇಕು. ಅಲ್ಲಿ ಪುರಂದರದಾಸ ಏನಂತಾರದು, ಪುರಂದರದಾಸರ ಮಂಟಪ ಎಲ್ಲ ಇದೆ, ನೀವು ನೋಡಿ ಸೆಕೆಂಡ್ ಡೇ ವಿಡಿಯೋ ಇದೆ. ಸೊ ಇಷ್ಟೆಲ್ಲ ನೀವು ಕವರ್ ಮಾಡ್ಬೋದು. ಸುಗ್ರೀವ ಕೇವ್ ಇಲ್ಲಿಗೆ ಅದು ಕ್ಲೋಸಾ. ಅಲ್ಲಿಂದ ಆ್ಯಕ್ಚುಲಿ ಲೋಟಸ್ ಅಂದರೆ ಎಲಿಫೆಂಟ್ ಸ್ಟೇಬಲ್ ಮತ್ತು ಲೋಟಸ್ ಮಹಲ್ ಎರಡೂ ಹೋಗಬೇಕು. ನಮಗೆ ಟೈಮ್ ಆಗಿತ್ತು ಅಂತ ಸ್ಕಿಪ್ ಮಾಡಿದ್ದೀವಿ, ಅದು ನಮಗೆ ಗೊತ್ತೇ ಇಲ್ಲ. ನೆಕ್ಸ್ಟ್ ಅಲ್ಲಿಂದ ಬಂದಮೇಲೆ ನಮಗೆ ಗೊತ್ತಾಯಿತು ಅದೆರಡು ಸ್ಕಿಪ್ ಮಾಡಿದ್ದೀವಿ ಅಂತ. ಯು ಕ್ಯಾನ್ ಗೋ ದೇರ್ ಆಲ್ಸೋ, ಅದೆರಡು ನೋಡಿಕೊಂಡ್ರೆ ಅಲ್ಲಿಗೆ ಆಯಿತಾ. ನೀವು ಇಫ್ ಯು ವಾಂಟ್ ಟು ಎಕ್ಸ್ಪ್ಲೋರ್ ಯು ಕ್ಯಾನ್ ಎಕ್ಸ್ಪ್ಲೋರ್.
ಜಾಸ್ತಿ. ಬಟ್ ನನಗನ್ಸುತ್ತೆ ಸಾಕು, ಯಾಕೆಂದರೆ ನೀವು ಸ್ವಲ್ಪ ನಡೆದಿರ್ತೀರ, ಅದಕ್ಕೆ ಒಂದು ಹಾಫ್ ಡೇ ಆಗಿರುತ್ತೆ. ಯು ಕ್ಯಾನ್ ಕನ್ಸಿಡರ್ ದಟ್ ಡೇ ಫಾರ್ ಚಿಲ್ಲಿಂಗ್. ನಮಗೆ ಸೆಕೆಂಡ್ ಡೇ ಫುಲ್ ಆಯಿತು ಓನ್ಲಿ ಬಿಕಾಸ್ ನಾವು ಇದು ಸಾಸಿವೆ ಕಾಳು ಗಣೇಶ ಅದೆಲ್ಲ ಸ್ಕಿಪ್ ಆಗಿತ್ತು, ನಮ್ಗೆ ಎಲ್ಲಿದೆ ಏನು ಹತ್ರನೇ ಇದೆ ಅಂತ ಗೊತ್ತಿಲ್ಲದೇನೆ. ಬಟ್ ನೀವು ಅದನ್ನು ಯೂಸ್ ಮಾಡ್ಕೋಬೋದು. ಆಮೇಲೆ ನೆಕ್ಸ್ಟು ಐಟನರಿ ಡೇ 3 ನೀವೇನಾದ್ರು ಇದ್ದೀರಾ ಅಂತ ಅಂದರೆ ನಾರ್ತ್ ಎಕ್ಸ್ಪ್ಲೋರ್ ಮಾಡಿ. ನೀವು ಅಲ್ಲಿಂದ ರಿವರಿಂದನೂ ಹೋಗ್ಬೋದು, ನಿಮ್ಮ ಹತ್ರ ಗಾಡಿ ಇತ್ತು ಅಂದರೆ ಬ್ರಿಡ್ಜ್ ಮೇಲಿಂದ ಆ ಕಡೆ ಹೋಗಿ ನೆಕ್ಸ್ಟು ಅಲ್ಲಿ ನೀವು ಡೇ 3 ವೀಡಿಯೋಸ್ ನೋಡಿ. ಅದು ನಾವು ಅಂಜನಾದ್ರಿಗೆ ಸನ್ರೈಸ್ಗೆ ಹೋಗಿದ್ವಿ. ನನಗೆ ಆ ಟ್ರಕ್ ಹೈಕೆಲ್ಲ ಆಗಲ್ಲ, ಬಟ್ ಸ್ಟಿಲ್ ಅದು ನೋಡೋಕ್ಕೆ ಅಂತ ಹೋಗಿದ್ದು. ವ್ಯೂ ಮಾತ್ರ ತುಂಬ ಸಖತ್ತಾಗಿತ್ತು. ಸೊ ಅಲ್ಲಿಗೆ ಹೋಗಿ, ಅದು ಬರ್ತ್ ಪ್ಲೇಸು ಆಂಜನೇಯ ಅದು. ಸೊ ನೀವು ಅಲ್ಲಿ ಹೋಗ್ಬೋದು. ಅಲ್ಲಿಂದ ಬೆಳಗ್ಗೆನೇ ಸ್ಟಾರ್ಟ್ ಮಾಡಿ, ಬಿಕಾಸ್ ನಮ್ಮ ಸ್ಟೇ ಬಂದು ಅಲ್ಲಿಗೆ ಹತ್ರ ಇತ್ತು. ಸೊ ನಾವು ಅದು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿ ಲೈಕ್ 4ಗೆಲ್ಲ ಎದ್ದು ಹೊರಟಿದ್ದು. ಸೊ ಆ ಜಾಗಕ್ಕೆ ಹೋಗ್ಬೋದು. ಆ್ಯಂಡ್ ಅಲ್ಲಿಂದ ಬಂದ್ವಿ, ನಮ್ಗೆ ಆಲ್ರೆಡಿ ಕವರ್ ಮಾಡಿದ್ವಲ್ಲ 2 ದಿವಸದಲ್ಲಿ ಮೋಸ್ಟ್ ಆಫ್ ದ ಜಾಗ. ಸೊ ನಾವು ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ತಗೋತಾ ಇದ್ವಿ. ಅದಾದಮೇಲೆ ಇನ್ನೊಂದು ಜಾಗ ಇದೆ, ಅದು ನಾನು ನೇಮ್ ಡಿಸ್ಪ್ಲೇ ಮಾಡ್ತೀನಿ ಇಲ್ಲಿ. ಸೊ ಅದು ಅಷ್ಟೇ, ಅಲ್ಲಿ ಜಾಸ್ತಿ ಹತ್ತದೇನೂ ಇಲ್ಲ, ಒಂದು ಸ್ವಲ್ಪ ಸ್ಟೆಪ್ಸ್ ಹತ್ತೋಗ್ಬೇಕು, ಅಲ್ಲೊಂದು ಟೆಂಪಲ್ ಸಿಗುತ್ತೆ. ಮತ್ತೆ ಒಂದು ಸ್ವಲ್ಪ ಹತ್ತೋದ್ರೆ ಅಲ್ಲಿ ಇದು ಮತ್ತೆ ಕೇವ್ ಏನೋ ಸಿಕ್ಕುತ್ತೆ, ಅದೊಂದು ನೋಡ್ಬೋದು. ಇಟ್ಸ್ ಗುಡ್, ಅದು ಪೀಸ್ಫುಲ್ಲಾಗಿ ಏನಂತ ಕ್ರೌಡ್ ಇರಲಿಲ್ಲ. ಓಕೆ, ಚೆನ್ನಾಗಿತ್ತು ಅದಷ್ಟು. ಆಮೇಲೆ ಅದ್ರದ್ದು ಇನ್ನೊಂದು ನೇಮ್ ನಾನಿಲ್ಲಿ ಹಾಕ್ತೀನಿ, ಅದು ವಿಡಿಯೋ ಡೇ 3 ವಿಡಿಯೋಲಿದೆ, ಬಟ್ ನೇಮ್ ಅದನ್ನು ಡಿಸ್ಪ್ಲೇ ಮಾಡ್ತೀನಿ. ಆ ಜಾಗನ ನಮಗೆ ನಾವು ಸ್ಟೇ ಇದ್ವಲ್ಲ ಅವರು ಸಜೆಸ್ಟ್ ಮಾಡಿದ್ರು, ಅಲ್ಲಿ ಹೋಗಿ ಬನ್ನಿ ಅಂತ. ಅದು ನೀವು ನೋಡಿರ್ತೀರ, ಬಸ್ಸುವ ಅದು ಪೇಂಟ್ ಮಾಡಿದ್ದಾರೆ ಬಂಡೆಗೆ. ಅಲ್ಲಿ ಯಾರೂ ಇರಲಿಲ್ಲ, ಬರೀ ನಾವಿಷ್ಟೇ ಜನ ಇದ್ವಿ, ನಾವು 6 ಜನ ಇದ್ವಿ ಅಲ್ಲಿ. ಫುಲ್ಲು ನೀವು ಅದು ನದಿ ಅಲ್ಲ, ಅದು ಚಾನಲ್ ಮೇಲೆ ಸೈಡಲ್ಲಿ ಹೋಗಬೇಕು. ವ್ಯೂ ಮಾತ್ರ ತುಂಬ ಚೆನ್ನಾಗಿತ್ತು, ಆ ಚಾನಲ್ ವ್ಯೂ, ಅದು ನೋಡಿರ್ತೀರ ಡೇ 3ಅಲ್ಲಿ. ಸೊ ಅಲ್ಲಿಂದ ತುಂಬ ದೂರ ಇತ್ತು, ಅಂದರೆ ತುಂಬ ನಾವು ಡ್ರೈವ್ ಮಾಡಿದ್ದಾಯಿತು. ಸೊ ಅಲ್ಲಿ ಹೋದ್ಮೇಲೆ ವ್ಯೂ ಇರ್ಬೋದು, ಜಾಗ ಇರ್ಬೋದು, ಎಷ್ಟು ಪೀಸ್ಫುಲ್ ಆಗಿತ್ತು ಅಂದರೆ ದ ಸೈಲೆನ್ಸ್ ತುಂಬ ಚೆನ್ನಾಗಿತ್ತು, ಇಷ್ಟ ಆಯಿತು. ಸೊ ಅಷ್ಟೇ, ಅಲ್ಲಿಂದ ಮತ್ತೆ ನಾವು ಕೆಳಗೆ ಬಂದ್ವಿ. ಅದಷ್ಟು ಮುಗಿಸ್ಕೊಂಡು ನಾವು ಚಿಲ್ ಮಾಡೋಣ ಅಂತ ಹಂಗೂ ನೋಡಿದ್ವಿ. ಎಲ್ಲಾದರೂ ನೀವು ಇದೆಲ್ಲ ಹೋಗ್ಬೋದು, ಏನಂತಾರೆ ಕ್ಲಿಫ್ ಜಂಪಿಂಗ್ ಎಲ್ಲ. ನಮ್ಗೆ ಅದು ಸಿಕ್ಕಲೇ ಇಲ್ಲ, ನಾವೆಲ್ಲೋ ಲಾಸ್ಟ್ ಆದ್ವಿ, ಎಲ್ಲೂ ಸಿಕ್ಕಲೇ ಇಲ್ಲ, ನೀರಿಗೆ ಇಳಿಲಿಲ್ಲ ನಾವೆಲ್ಲೂ. ಅದೊಂದು ನೀವು ಯೂಸ್ ಮಾಡ್ಕೋಬೋದು, ಸೆಕೆಂಡ್ ಡೇ ಕೂಡ ಯೂಸ್ ಮಾಡ್ಕೋಬೋದು. ಬಿಕಾಸ್ ನೀವು ಕವರ್ ಮಾಡಿದ್ರೆ, ನಾನು ಹೇಳಿದ ಥರ ಐಟನರಿ ಕವರ್ ಮಾಡಿದ್ರೆ ಸೆಕೆಂಡ್ ಡೇ ಕೂಡ ಯೂಸ್ ಮಾಡ್ಕೋಬೋದು, ಥರ್ಡ್ ಡೇ ಕೂಡ ನೀವು ಯೂಸ್ ಮಾಡ್ಕೋಬೋದು. ನಾವೇನು ಮಾಡಿದ್ವಿ, ನಾವು ಥಿಂಕ್ ಮಾಡಿದ್ವಿ ಲೈಕ್ ಫಾರ್ 2.5 days ನಾವು ಬರೀ ಎಕ್ಸ್ಪ್ಲೋರೇ ಮಾಡಿದ್ವಿ. ದೆನ್ ವಿ ವರ್ ಲೈಕ್ ಓಕೆ, ಗಾಡಿ ಎಲ್ಲ ರಿಟರ್ನ್ ಮಾಡಿ ನಾವು ಹೋಗ್ಬಿಟ್ಟು ಒಂದು ಕೆಫೆ ಕುತ್ಕೊಂಡು, ನಮ್ಮ ಬಸ್ಸು ನೈಟ್ ಇತ್ತಲ್ಲ, ಅಲ್ಲಿವರೆಗೂ ನಾವು ಚಿಲ್ ಮಾಡೋಣ, ಮಾತಾಡೋಣ ಅಂತ ಅಂದ್ಕೊಂಡು ಹೋಗಿ ಒಂದು ಕಡೆ ಚೆನ್ನಾಗಿ, ಅವ್ರು ಕೂಡ ಸಾಂಗ್ ವೈಬ್ ಆಗೋ ಥರನೇ ಆಗ್ತಾಯಿದ್ರು. ಲಿಟ್ರಲಿ ಅವ್ರು ಕ್ಲೋಸಿಂಗ್ ಟೈಮಲ್ಲೂ ನಮಗೆ ಅಂತ ಸ್ವಲ್ಪ ಚೇರ್ಸ್ ಬಿಟ್ಟಿದ್ರು. ಇಟ್ ವಾಸ್ ಗುಡ್. ಆಮೇಲೆ ನಮ್ಮ ಬಸ್ ಬಂದ್ವಿ. ಇನ್ನು ನೀವು ನಿಧಾನಕ್ಕೆ ತೊಗೊಂಡೋಗ್ತೀನಿ ಅಂದ್ರೆ ಸ್ವಲ್ಪ ಪ್ಲೇಸು ನೋಡ್ಕೋಬೋದು, ನಾವು ಮಾಡಿದ್ವಲ್ಲ ಆ ಥರ. ಕಮಿಂಗ್ ಟು ದ ಫೈನಲ್ ಬಜೆಟ್, ವಿ ಸ್ಪೆಂಟ್ 40+, but it's not more than 45,000. It is 40+, like 41 or 42 kind of ಅದು ಬರುತ್ತೆ. ಸೊ ಈಚ್ ನಾವು 6 ಜನ ಇದ್ವಿ, ಒಬ್ಬರು ಸೆಕೆಂಡ್ ಡೇಯಿಂದ ಜಾಯ್ನ್ ಆಗಿದ್ದು. ಸೊ ಬೇಸಿಕ್ಲಿ ಇನ್ ಟೋಟಲ್ ಒಬ್ರಿಗೆ 7.1K ಬಂತು ಟೋಟಲ್ ಖರ್ಚು. ಐ ಥಿಂಕ್ ಇಟ್ಸ್ ಫೈನ್. 7,000 ವಿ ಎಕ್ಸ್ಪ್ಲೋರ್ಡ್ ಅ ಲಾಟ್. ನಾವು ಹೆಂಗೆ ಅಂದರೆ ಕಂಫರ್ಟಬಲ್ ಸ್ಟೇ, ಕಂಫರ್ಟಬಲ್ ಬಸ್ಸು, ನಾವು ಎಕ್ಸ್ಪ್ಲೋರ್ ಮಾಡಿದ್ದು ಕೂಡ ಕಂಫರ್ಟಬಲ್ ಇತ್ತು. ಒಂದೊಂದ್ಸಲಿ ಲಂಚ್ ಸ್ಕಿಪ್ ಮಾಡಿದ್ದೀವಿ ಅನ್ನೋದು ಬಿಟ್ಟರೆ ಇಟ್ ವಾಸ್ ಟೂ ಕಂಫರ್ಟಬಲ್. ಆ್ಯಂಡ್ ಐ ಥಿಂಕ್ ಇಟ್ಸ್ ಫೈನ್. ಪರ್ ಪರ್ಸನ್ 7,000 ನನಗೇನೋ ವರ್ತ್ ಅನ್ನಿಸ್ತು ಟ್ರಿಪ್ಪು. ಬಿಕಾಸ್ ದ ಪ್ಲೇಸ್, ಓ ಮೈ ಗಾಡ್, ಇಟ್ಸ್ ಸರ್ರಿಯಲ್. ಯಾ, ಅದು ನಂಗೆ ಇಷ್ಟ ಆಯಿತು. ಬಟ್ ಇಷ್ಟೆಲ್ಲ ಆದಮೇಲೆ ಹಂಪಿಯಲ್ಲಿ ನಾವು ಯಾರೂ ಏನೂ ಶಾಪಿಂಗೇ ಮಾಡಿಲ್ಲ. ಬಟ್ ಒಂದೇ ಒಂದು ನಾನು ಏನು ತೊಗೊಂಡೆ ಅಂತ ಅಂದರೆ ಫ್ರಿಡ್ಜ್ ಮ್ಯಾಗ್ನೆಟ್. ಸೊ ನಾವು ಎಲ್ಲಾದರೂ ಹೋದಾಗ ಮ್ಯಾಗ್ನೆಟ್ಸ್ ಕಲೆಕ್ಟ್ ಮಾಡ್ತೀನಿ ನಾನು. ಸೊ ಒಂದೇ ಐಟಮು ಫ್ರಿಡ್ಜ್ ಮ್ಯಾಗ್ನೆಟ್, ಅದು ಬಿಟ್ಟರೆ ಇನ್ನು ಏನೂ ಶಾಪಿಂಗ್ ಮಾಡಿಲ್ಲ. ಎಷ್ಟೊಂದಿತ್ತು. ನಾನಿದು ಸ್ಟೋನ್ ಚಾರಿಯಟ್ದು ತಗೊಂಡೆ, ಯಾಕೆಂದರೆ ಇದು ತುಂಬ ಚೆನ್ನಾಗಿದೆ. ಹಂಪಿ ಅಂದರೆ ಒಂದು ನಿಮ್ಗೆ ನೆನಪಾಗದೆ ಇದು. ಸೊ ಅದಕ್ಕೋಸ್ಕರ ಇದು ತಗೊಂಡೆ. ಎಷ್ಟು ಚೆನ್ನಾಗಿದೆ ನೋಡಿ. ಇದಕ್ಕೆ ನಾನು ಒಂದು 50 ರೂಪೀಸ್ ಪೇ ಮಾಡಿದೆ ಅನಿಸುತ್ತೆ ಅಷ್ಟೆ. ಇದು 3D ಥರನೂ ಇತ್ತು. ಬಟ್ ನಾನು ಫಸ್ಟ್ ಡೇ ಮಾಡಿದ ಕೆಲಸನೇ ಮ್ಯಾಗ್ನೆಟ್ ತೊಗೊಂಡಿದ್ದು. ಸೊ ಅಲ್ಲಿವರೆಗೂ ನನಗೆ ತೊಗೊಂಡ್ಬಿಟ್ಟಿದ್ನಲ್ಲ, ಏನಕ್ಕೆ ಮತ್ತೆ ರಿಪೀಟ್ ತೊಗೊಳ್ಳೋದು ಅಂತ ಸುಮ್ಮನಾದೆ. ಬಟ್ ಅದೆಲ್ಲದಕ್ಕಿಂತ ಇದೇ ಚೆನ್ನಾಗಿದ್ದು. ಐ ಹೋಪ್ ನಿಮಗೆ ಈ ವಿಡಿಯೋ ಸ್ವಲ್ಪ ಹೆಲ್ಪ್ ಆಗಿದೆ. ಯಾಕೆ ಅಂದರೆ ನಾನು ಮುಂಚೆ
ಇಷ್ಟೊಂದು ಅಂದರೆ ಡೀಟೇಲ್ಡ್ ವಿಡಿಯೋ ಮಾಡ್ತಿರ್ಲಿಲ್ಲ. ಆ್ಯಂಡ್ ಆಲ್ಸೋ ಯಾರೋ ಗೋಕರ್ಣ ಟ್ರಿಪ್ಪಲ್ಲಿ ಲಾಸ್ಟ್ ಇಯರು ನನ್ನ ವಿಡಿಯೋಗೆ ಕಮೆಂಟ್ ಕೂಡ ಮಾಡಿದ್ರಿ, ನಿಮ್ಗೆ ಹೆಲ್ಪ್ ಆಗುತ್ತೆ ಇಫ್ ನಾನು ವಿಡಿಯೋ ಮಾಡಿದ್ರೆ ಎಲ್ಲಿ ಊಟ ಮಾಡಿದ್ವಿ ಇಲ್ಲ ಎಲ್ಲಿ ಉಳ್ಕೊಂಡಿದ್ವಿ ಅನ್ನೋದೆಲ್ಲ ನಿಮ್ಗೆ ಹೆಲ್ಪ್ ಆಗುತ್ತೆ, ಇಲ್ಲ ಎಷ್ಟು ಸ್ಪೆಂಡ್ ಮಾಡಿದ್ವಿ ಅಂತ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರಿ. ಜೊತೆಗೆ ನಾನು ಈ ವಿಡಿಯೋಸ್ ಆರ್ ಫೋಟೋಸ್ನ ನಾನು ಇನ್ಸ್ಟಾಗ್ರಾಮ್, ಇಫ್ ಯು ಆರ್ ನಾಟ್ ಫಾಲೋಯಿಂಗ್ ಮೀ ಆನ್ ಇನ್ಸ್ಟಾಗ್ರಾಮ್, ದಿಸ್ ಇಸ್ ಮೈ ಹ್ಯಾಂಡಲ್. ಸೊ ಇನ್ಸ್ಟಾಗ್ರಾಮಲ್ಲಿ ಕೂಡ ನಾನು ಸ್ಟೋರೀಸ್ ಹಾಕ್ಬೇಕಾದ್ರೆ ಎಲ್ಲರೂ ಕೇಳ್ತಾ ಇದ್ರು ಬಜೆಟ್ ಎಷ್ಟಾಯಿತು ಅಂತ. ಸೊ ನನಗೆ ಅವಾಗ ಅನ್ನಿಸ್ತು ಓಕೆ ಇದು ವಿಡಿಯೋ ಮಾಡಿದ್ರೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೋಸ್ಟ್ಲಿ ನಾನು ಟ್ರೈ ಮಾಡ್ತೀನಿ ಬೇರೆ ಟ್ರಿಪ್ಸ್ದು, ಆಲ್ರೆಡಿ ಹೋಗಿ ಬಂದಿರೋ ಟ್ರಿಪ್ಸ್ದು ನಾನು ಏನಾದರೂ ನಿಮಗೆ ವಿಡಿಯೋ ಮಾಡಿ ಹಾಕೋಕ್ಕಾಗುತ್ತಾ ಏನು ಅಂತ. ಸೊ ಅದಾದರೆ ಓಕೆ, ಅದು ಹಾಕಿದ್ದೀನಿ ಆಲ್ರೆಡಿ ರಾಜಸ್ಥಾನ್ದು. ಇಷ್ಟು ಡೀಟೇಲ್ ಆಗಿ ಅದು ಕನ್ನಡದಲ್ಲೆಲ್ಲ ಇಲ್ಲ, ಬಟ್ ಐ ವಿಲ್ ಟ್ರೈ ಇನ್ನು ಮುಂದೆ ನಾನು ಯಾವುದೇ ಟ್ರಿಪ್ಸ್ ಹೋದ್ರೂ ಐ ವಿಲ್ ಟ್ರೈ ಟು ಶೋ ನಿಮಗೆ ಏನಿತ್ತು ಎಕ್ಸ್ಪೆನ್ಸಸ್ ಇರ್ಬೋದು, ದ ರಿಯಾಲಿಟಿ ಇರ್ಬೋದು, ನಾವು ಏನು ಮಾಡಿದ್ವಿ, ನಾವು ಯಾವ ಥರ ಎಕ್ಸ್ಪ್ಲೋರ್ ಮಾಡಿದ್ವಿ ಅಂತ. ಈಗ ನೋಡಿ ಈ ಥರ ವೀಡಿಯೋಸ್ ಇದ್ದಿದ್ರೆ, ಇಲ್ಲ ನಾವು ತುಂಬ ವೀಡಿಯೋಸ್ ನೋಡ್ಬಿಟ್ಟು ಹೋಗಿದ್ರೆ ಹೆಲ್ಪ್ ಆಗ್ತಿತ್ತು ಎಲ್ಲೆಲ್ಲಿ ಏನೇನಿದೆ ಅಂತ. ನಾವು ಫಸ್ಟ್ ಡೇ ಫುಲ್ ಎಕ್ಸ್ಪ್ಲೋರ್ ಮಾಡಿದ್ದೇ ಆಯಿತು, ಎಷ್ಟೊಂದು ಕಡೆ ನಮಗೆ ಗೊತ್ತಾಗ್ತಾನೆ ಇರಲ್ಲ, ಅದೇ ಜಾಗಕ್ಕೆ ಸುತ್ಕೊಂಡ್ಬರ್ತಾ ಇದ್ವಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ, ಹೆಲ್ಪ್ ಆಗುತ್ತೆ ಅನ್ಕೊಂಡು, ಮೋಸ್ಟ್ಲಿ ಇಷ್ಟ ಆಗುತ್ತೆ ಅನ್ನೋದಕ್ಕಿಂತ ನಿಮ್ಮ ಮುಂದಿನ ಟ್ರಿಪ್ಪಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ದಿಸ್ ಬ್ರಿಂಗ್ಸ್ ಅಸ್ ಟು ಅನ್ ಎಂಡ್ ಆಫ್ ದ ವಿಡಿಯೋ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ. ಇಫ್ ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, share, comment, subscribe, all the good things you can do to support me. Until next time, stick around. Bye.